ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಚಳಿಗಾಲ ಅಧಿವೇಶನದಲ್ಲಿ ಏನೇನು ಗದ್ದಲ ಎಬ್ಸಾತಾರ ಭಾರತೀಯ ಜನತಾ ಪಕ್ಷದವರು. ಈ ಚಳಿಗಾಲ ಅಧಿವೇಶನ ಇಟ್ಟದ್ದು ಉದ್ದೇಶ 3 ದಿವಸ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ. ಉತ್ತರ ಕರ್ನಾಟಕದಲ್ಲಿ ಅನೇಕ ಮಲತಾಯಿ ಧೋರಣೆಯಿಂದ ಈ ಉತ್ತರ ಕರ್ನಾಟಕ ಹಿಂದೆ ಬಿದ್ದೈತಿ. ಅದರ ಸಲುವಾಗಿ ಸದನದಲ್ಲಿ ಎಲ್ಲ ರೀತಿಯ ಚರ್ಚೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂಥೇಳಿ ಇದೇ ಸಿದ್ದರಾಮಯ್ಯ ಹೇಳುತ್ತಿರುವಾಗ ಕ್ಷುಲ್ಲಕ ವಿಚಾರ ಇಟ್ಕೊಂಡು ಮುಗಿಬಿದ್ದಾರ್ರಿ. ಸಭಾತ್ಯಾಗ ಮಾಡೋದು, ಬಾವಿಗೆ ಇಳಿಯೋದು, ಇಲ್ಲ ಸಲ್ಲದ ಘಟನೆಗಳನ್ನು ಮಾಡಿ ಈ ಸದನವನ್ನು ಹಾಳು ಮಾಡಕತ್ತಾರ. ಲಕ್ಷಾಂತರ ರೂಪಾಯಿ ದೈನಂದಿನವಾಗಿ ಖರ್ಚು ಮಾಡ್ತಾರೆ. ಎಷ್ಟೋ ಅಧಿಕಾರಿಗಳ ಖರ್ಚು ಇಲ್ಲಿ ದೈನಂದಿನವಾಗಿ ಈ ಚಳಿಗಾಲ ಅಧಿವೇಶನದಲ್ಲಿ ಸುವರ್ಣಸೌಧದಲ್ಲಿ ಇದೇ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಸದಸ್ಯರು ಸಹಿತ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟಾರ್ರಿ. ಉತ್ತರ ಕರ್ನಾಟಕ ಚರ್ಚೆ ಅವ್ರಿಗೆ ಅವಶ್ಯಕತೆ ಇಲ್ಲ. ಅವ್ರಿಗೇನು ಮುಂದೆ ಏನೋ ಒಟ್ಟು ಏನಾದರೂ ಒಂದು ಇಶ್ಯೂ ಮಾಡಿ ಒಂದು ಬೆಂಕಿಗತೆ ಒಂದು ಬೆಳಕು ತರುವಂಥ ವಿಚಾರಗಳು ಮಾತ್ರ ಇರ್ತಾವೆ ಅವ್ರ ತಲೆಯಾಗ. ನೋಡಿರಿ, ಇವತ್ತು ಉತ್ತರ ಕರ್ನಾಟಕದ ಮಾನ್ಯ ಸಭಾಧ್ಯಕ್ಷ ಯು ಟಿ ಖಾದರ್ 3 ದಿನ ಚರ್ಚೆ ಮಾಡ್ತಾನೆ ಅಂತ ಹೇಳಿದಾರೆ. ಉತ್ತರ ಕರ್ನಾಟಕದಾಗ ಏನೇನು ಮಲ್ತಾಯಿ ಧೋರಣೆ ಆಗೈತಿ, ಯಾವ್ಯಾವ ಕಾರ್ಖಾನೆಗಳು ಬಂದಿಲ್ಲ, ಯಾವ್ಯಾವ ಇನ್ನೂ ಅನೇಕ ಯೋಜನೆಗಳು ಬಂದಿಲ್ಲ, ನಿರುದ್ಯೋಗಗಳ ತಾಂಡವಾಡಕತ್ತೈತಿ, ಅನೇಕ ಕಾರ್ಖಾನೆಗಳು ಬರಬೇಕು, ನಿರುದ್ಯೋಗಿ ಸಮಸ್ಯೆ ನಿವಾರಣೆ ಆಗಬೇಕು ಅಂಥೇಳಿ 3 ದಿವಸದ ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ ಇದೇ ಸ್ಪೀಕರ್ ಅವರು ಆದೇಶ ಮಾಡಿದ್ದರೂ ಸಹಿತ ಭಾರತೀಯ ಜನತಾ ಪಕ್ಷದವರು ಏನು ಮಾಡಕತ್ತಾರೆ ನೋಡಿದಿರಿ. ಭಾರತೀಯ ಜನತಾ ಪಕ್ಷದವರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಆಸಕ್ತಿ ಇಲ್ಲ. ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ಮಾನ ಮರ್ಯಾದೆ ಇದ್ದರೂ ಇವತ್ತು ಉತ್ತರ ಕರ್ನಾಟಕ ಯಾವ ರೀತಿ ನಿರುದ್ಯೋಗಿ ಯುವಕರಿಂದ ಹಾಳಾಗಕತ್ತೈತಿ, ನಿರುದ್ಯೋಗಿ ಜನರಿಂದ ಎಷ್ಟೊಂದು ತೊಂದರೆ ಆಗಕತ್ತೈತಿ. ಇವತ್ತು ಅವರ ತಂದೆ ತಾಯಿಗಳು ಸಹಿತ ವಿದ್ಯಾವಂತ ಮಕ್ಕಳನ್ನು ತಯಾರು ಮಾಡಿದ್ದಾರೆ. ಆ ಮಕ್ಕಳು ಅವರಿಗೆ ಒಂದು ಉದ್ಯೋಗವನ್ನು ಅರಸಿ ಅವರ ಹೊಟ್ಟೆ ತುಂಬಿಸ್ಬೇಕಲ್ರಿ. ಭಾರತೀಯ ಜನತಾ ಪಕ್ಷದ ಉತ್ತರ ಕರ್ನಾಟಕದ ಶಾಸಕರು ಸಹಿತ ಇವತ್ತು ಇದೇ ಬೀಜಡ್ ಜಮೀರ್ ಅಹ್ಮದ್ ಖಾನದ ಒಂದು ವಿಷಯವನ್ನು ತೆಗೆದುಕೊಂಡು ಇವತ್ತು ಸದನವನ್ನು ಹಾಳು ಮಾಡಕತ್ತಾರ. ಏನು ಬೀಜಡ್ ಜಮೀರ್ ಅಹ್ಮದ್ ಖಾನ್ ಮಾಡಿದಂಥ ಸಾಧನೆಗಳನ್ನ ಬಗ್ಗೆ ಗೊತ್ತಿಲ್ಲೇನ್ರಿ? ಅನೇಕ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಯೋಜನೆಗಳನ್ನು ಪ್ರಕಟಿಸಿದಂಥ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಿದಂಥ ಅದು ನಿಮಗೆ ಹೊಟ್ಟೆ ಉರಿಯಲ್ರಿ. ಎಲ್ಲರೇ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಕರ್ನಾಟಕ ರಾಜ್ಯದ ಒಂದು ನಾಯಕನಾಗಿ ಬೆಳೆದಾನ, ದಕ್ಷಿಣ ಭಾರತದಲ್ಲಿ ಒಂದು ಮಹಾನಾಯಕನಾಗಿ ಬೆಳೆದಾನ ಅನ್ನೋದು ನಿಮಗೆ ಅಸೂಯೆ ಇರಬೇಕಲ್ರಿ ಭಾರತೀಯ ಜನತಾ ಪಕ್ಷದವರೇ. ಇವತ್ತು ಈ ಸದನವನ್ನು ಒಳ್ಳೆಯ ಥರನಾಗಿ ಉಪಯೋಗ ಮಾಡ್ಕೋಬೇಕು. ಈ ಸದನದಲ್ಲಿ ಒಳ್ಳೊಳ್ಳೆಯ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಆ ಚರ್ಚೆ ಮಾಡಿದರೆ ಉತ್ತರ ಕರ್ನಾಟಕದ ಜನತೆ ನಿಮಗೆ ಯಾವಾಗಲೂ ಬೆನ್ನತ್ತಾರ. ಇಲ್ದಿದ್ದರೆ ನಿಮಗೆ 2028ರಾಗ ನಿಮ್ಮದು ಎಡಗಂಟು ಕಳೀತಾರೆ. ಆ ಮತದಾರ ಮನಸ್ಸು ಪಟ್ಟಂದ್ರೆ ನಿಮ್ಮದು ಎಡಗಂಟು ಕಳಿಸ್ತಾನ, ನಿಮ್ಮನ್ನ ಮನೆಯಾಗೂ ಕುಂಡಿಸ್ತಾನ, ಅಧಿಕಾರ ಗದಿಗೇನೂ ಏರಿಸ್ತಾನ. ಉತ್ತರ ಕರ್ನಾಟಕದ ಶಾಪ ತಗೋಬೇಡ್ರಿ ಭಾರತೀಯ ಜನತಾ ಪಕ್ಷದವರೇ. ನಿಮಗೀಗ ಜ್ವಲಂತ ಸಮಸ್ಯೆ ಏನಿದೆ, ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಏನೇನು ತೊಂದರೆ ಆಗಿದೆ ಅದರ ಬಗ್ಗೆ ನಿಮಗೆ ಚಿಂತೆ ಇಲ್ಲ. ಇವತ್ತು ಬೀಜಡ್ ಜಮೀರ್ ಅಹ್ಮದ್ ಖಾನ್ ಅನ್ನೋ ಒಂದು ಸಣ್ಣ ವಿಷಯವನ್ನು ತೆಗೆದುಕೊಂಡು ಇವತ್ತು ಹಾರಾಡತ್ತೀರಿ, ಚೀರಾಡತ್ತೀರಿ, ಸಭಾತ್ಯಾಗ ಮಾಡಾಕತ್ತೀರಿ, ಇವತ್ತು ಏನೇನೋ ಅವಾಂತರಗಳನ್ನ ಮಾಡತ್ತೀರಿ. ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣವನ್ನು ಹಾಳು ಮಾಡೋ ಸಲುವಾಗಿ ನೀವೆಲ್ಲ ಇದಕ್ಕೆ ತಲ್ಲೀನರಾಗಿ ಕೈ ಜೋಡಿಸಾತಿರಲ್ರಿ. ನಿಮಗೆ ಉತ್ತರ ಕರ್ನಾಟಕದ ಭವಿಷ್ಯ, ಉತ್ತರ ಕರ್ನಾಟಕದ ಈ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಿಮಗೇನೂ ಚಿಂತೆ ಇಲ್ಲ. ಕೇವಲ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಇವತ್ತು ದಕ್ಷಿಣ ಭಾರತದಲ್ಲಿ ದೊಡ್ಡ ನಾಯಕ ಆಗ್ತಾನ, ದೊಡ್ಡ ಲೀಡರ್ ಆಗ್ತಾನ. ಅವನು ಮುಂದಿನ 28ರಲ್ಲಿ 30-40 ಶಾಸಕರನ್ನು ತಯಾರು ಮಾಡಬಹುದು ಅನ್ನುವ ಭಯ ನಿಮಗೈತಿ. ಅದರ ಸಲುವಾಗಿ ಬೀಜಡ್ ಜಮೀರ್ ಅಹ್ಮದ್ ಖಾನನ ಪ್ರಕರಣವನ್ನು ತೆಗೆದುಕೊಂಡು ಹಾರಾಡತ್ತೀರಿ, ಹೋರಾಡತ್ತೀರಿ. ಅದು ಎಲ್ಲವೂ ಶೂನ್ಯ. ಮತದಾರ ನಿಮಗೆ ಎಲ್ಲಿ ಕುಂಡಿಸಾನ ಅದನ್ನು ಮಾತ್ರ ನೋಡ್ಕೋರಿ. ನೀವು ಚೆನ್ನಾಗಿ ಆಡಳಿತ ಮಾಡ್ತಿದ್ರಿ, ಜನರ ಕೂಗಿಗೆ ಸ್ಪಂದನೆ ಮಾಡ್ತಿದ್ರಿ, ಇವತ್ತು ನೀವು ಬಹುಮತದಿಂದ ಸರ್ಕಾರ ಬರ್ತಿತ್ತು. ಆದರೆ ನೀವು ಜನರ ಜೊತೆ ಯಾವ್ಯಾವೋ ಗಲಭೆಗಳನ್ನು ಎಬ್ಬಿಸಿ ಇವತ್ತು ನಿಮ್ಮನ್ನು ಯಾವ ರೀತಿ ಅಲ್ಲಿ ಕುಣಿಸಿದಾರ ಇದನ್ನಾದರೂ ನೋಡ್ರಿ. ಬೀಜಡ್ ಜಮೀರ್ ಅಹ್ಮದ್ ಖಾನ್ ಮಾಡುತ್ತಿರುವ ಇವತ್ತು ಕಾರ್ಯ ಸಾಧನೆಗಳು ಇವತ್ತು ಆ ಜನಾಂಗಕ್ಕಾಗಿ ಒಂದು ಸೂರು, ಒಂದು ಕಲ್ಪನೆಗಳು, ಅವರ ಕನಸುಗಳನ್ನು ನನಸು ಮಾಡುವಂಥ ಈ ನಾಯಕನ ಬಗ್ಗೆ ನೀವು ಇಂಥ ಅಸಡ್ಡೆ ಧೋರಣೆ ತೋರಿದರೆ ಇದೇ ಕರ್ನಾಟಕ ರಾಜ್ಯದಲ್ಲಿ ಸರ್ವ ಜನಾಂಗದ ನಾಯಕರು ಸಹಿತ ಬೀಜಡ್ ಜಮೀರ್ ಅಹ್ಮದ್ಗೆ ಬೆಂಬಲಾಗಿ ನಿಂದಿರ್ತಾರೆ. ಈ 136 ಶಾಸಕರು ಬಿಟ್ಟು ಬಿಡ್ರಿ, ಉಳಿದ ಜನರು ಸಹಿತ ಹಿತಚಿಂತಕರು, ಸಾಹಿತಿಗಳು, ಪ್ರಜ್ಞಾವಂತ
ಶ್ರೀಮಂತರು ಇವತ್ತು ಮಕ್ಕಳಿಗೆ ಶಿಕ್ಷಣ ಕೊಡೋ ಸಲುವಾಗಿ ದುಡ್ಡಿದ್ದಿರಲಿಲ್ಲ, ಅಂಥ ಶಿಕ್ಷಣ ಕೊಡಿಸೋ ಸಲುವಾಗಿ ಇದೇ BZ ಜಮೀರ್ ಅಹ್ಮದ್ ಖಾನ್ ತನ್ನ ಇಲಾಖೆಯಿಂದ ಅನೇಕ ಯೋಜನೆಗಳನ್ನ ಪ್ರಕಟಣೆ ಮಾಡಿದ್ದು ನಿಮಗೆ ನೋಡೋಕ್ಕಾಗ್ವತ್ತಲ್ರಿ. ಯಾಕಂದರೆ ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟೊಂದು ನಿಮಗೆ ಪ್ರೀತಿ ಐತಿ, ಅಲ್ಪಸಂಖ್ಯಾತರ ಬಗ್ಗೆ ನಿಮಗೆ ಎಷ್ಟೊಂದು ವಿಶ್ವಾಸ ಐತಿ, ಅಲ್ಪಸಂಖ್ಯಾತರ ಬಗ್ಗೆ ನಿಮಗೆ ಎಷ್ಟೊಂದು ಅಸಡ್ಡೆ ಧೋರಣೆ ಐತಿ ಅನ್ನೋದು ಇವತ್ತು ನೀವು ಸದನದಲ್ಲಿ ಮತ್ತೊಮ್ಮೆ ಸಾಬೀತು ಮಾಡಿದಿರಿ. ಇನ್ನು ಬರುವ ದಿನಗಳಲ್ಲಿ ನೀವು ಪಂಗನಾಮ ಆಗುತ್ತೀರಿ, ಶೂನ್ಯಾಗಿ ಹೋಗ್ತೀರಿ. ಈ ಖಡಕ್ ಜವಾರಿ ಕಾಕ ಯಾವುದು ವಿಷಯ ಹೇಳ್ಯಾನ ಅದು ಸತ್ಯ ಹಾಕೋತ ಹೋಗೈತಿ. ಆ ಸತ್ಯವೇ ನಿಮ್ಮ ಶಕ್ತಿ, ನಿಮ್ಮ ಆಶೀರ್ವಾದವೇ ನನಗೆ ಶ್ರೀರಕ್ಷೆ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.